ವೈಫಲ್ಯ ಇದೆ, ಅವರು ಕೂಡ ರಾಜೀನಾಮೆ ಕೊಡಬೇಕಂತ ಆಗ್ರಹ ಮಾಡ್ತಿದ್ದಾರೆ. ನೋಡಿ, ಇದೊಂದು ಆಕಸ್ಮಿಕ ಘಟನೆ ಆಗಿದೆ. ಇದು ಸಾವಾಗಿದೆ, ನಿಜವಾಗಲೂ ದುಃಖ ಆಗುತ್ತೆ, ಬೇಜಾರು ಸಂಗತಿನೇ. ಇದು ಸ್ವಲ್ಪ ಸರ್ಕಾರದಲ್ಲೂ ಸಹ ನಾವು ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗಿತ್ತು. ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಸಾವನ್ನು ಇಟ್ಕೊಂಡು ರಾಜಕೀಯ ಮಾಡುವಂಥ ದುರಂತ ಮಾಡೋದು ಬೇಡ ಇವರು. ಯಾಕಂದರೆ ಜನ ಇವತ್ತು ನೊಂದಿದ್ದಾರೆ. ಇವತ್ತು RCB ಮ್ಯಾಚ್ ಗೆದ್ದಾಗ ಸಹಜವಾಗಿ ಜನ ಭಾಳ ಬರ್ತಾರಂತ ನಿರೀಕ್ಷೆ ಇರಲಿಲ್ಲ, ಆಗಿಬಿಟ್ಟಿದೆ. ಇಲ್ಲಿ 2 ಫಂಕ್ಷನ್ ಆಗೋದ್ರಿಂದ ಕಮ್ಮಿ ಆಗ್ಬೋದು ಅಂತ ತಿಳ್ಕೊಂಡಿದ್ರು, ಆಗಿಬಿಟ್ಟಿದೆ. ಆದರೆ ಇದನ್ನು ರಾಜೀನಾಮೆ ಕೊಡಬೇಕು ಅನ್ನೋದಕ್ಕೆ ಯಾರ್ಯಾರು ಕೊಡಬೇಕು ಅನ್ನೋದನ್ನು ಕೊಡಿಸಿದ್ದಾರೆ ಈಗ. ಒಂದು ಅಥವಾ ಇಂಥ ಘಟನೆಗಳು ನಡೀಲೇ ಇಲ್ವಾ? ಮೊನ್ನೆ ಕಾಶ್ಮೀರದಲ್ಲಿ ನಡೀತಲ್ಲ, 26 ಜನ ಸತ್ತರಲ್ಲ, ಅವತ್ತು ಹೊಣೆಗಾರಿಕೆ ಯಾರು? ಮೋದಿಜಿಯವ್ರದಲ್ವಾ, ಕೇಂದ್ರ ಸರ್ಕಾರದಲ್ವಾ? ರಾಜೀನಾಮೆ ಕೊಟ್ರ ಅವ್ರು ಏನು ಮಾಡಿದ್ರು? ಯುದ್ಧ ಮಾಡೋಕ್ಕೆ ಹೋದರು. ನಾವು ಹಂಗೆ ಯಾರ್ಯಾರು ಅದರಲ್ಲಿ ಇದಾಗಿದ್ರು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದೀವಿ ಅಲ್ವಾ? ಆಮೇಲೆ ಡೆಲ್ಲಿ ರೈಲ್ವೆ ಇದರಲ್ಲಿ ನುಗ್ಗಲಾಗಿ ಸತ್ತೋದ್ರು, ರಾಜೀನಾಮೆ ಕೊಟ್ಬಿಟ್ರಾ? ಕುಮಾರಸ್ವಾಮಿ ಅವರು ರಾಜ್ಕುಮಾರ್ ಸತ್ತಾಗ ಗುಂಡೇಟು ಹೊಡೆದ್ರು, ಹಂಗಲ್ಲ, ಏನು ಗುಂಡೇಟೆ ಹೊಡೆದ್ರು, ಶೂಟ್ ಮಾಡಿದರು. ಅವಾಗ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ರಾ? ಅಂದರೆ ಈ ಥರ ವಿರೋಧ ಪಕ್ಷವಾಗಿ ಏನು ಬೇಕಾದರೂ ಮಾತಾಡ್ಬೋದು. ಅವ್ರಿಗೆ ಕಾಲದಲ್ಲಿ ಏನೇನು ನಡೆದಿತ್ತನ್ನೋ ಗೊತ್ತಾ? ರೈತರ ಮೇಲೆ ಶೂಟೌಟ್ ಮಾಡಿದ್ರೆ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟಿದ್ರಾ? ಹಾವೇರಿಯಲ್ಲಿ ಭತ್ತ ಖರೀದಿ ಸಮಯದಲ್ಲಿ ಇದು ಕೊಟ್ಟರು, ಮಾಡಿದ್ರು ಅವರು. ನೋಡಿ, ಒಂದು ಸರಿ ಇದೆಲ್ಲ ಆಕಸ್ಮಿಕವಾದ ಘಟನೆ ಆಗಿದೆ. ಮಕ್ಕಳು ಸತ್ತಿದ್ದಾರೆ, ನೋವಲ್ಲಿದ್ದೀವಿ ನಾವು ಇವತ್ತು. ಅದನ್ನು ಗೊಂದಲವಾಗಿ ಮಾಡುವಂಥ ಪ್ರಶ್ನೆ ಮಾಡೋದು ತಪ್ಪಾಗುತ್ತೆ. ಇದರಲ್ಲಿ ನಾನು ರಾಜ್ಯ ಸರ್ಕಾರಕ್ಕೂ ಹೇಳೋದಿಷ್ಟೇ, ನೊಂದ ಕುಟುಂಬಕ್ಕೆ 10,000 ಸಾಕಾಗೋದಲ್ಲ, ಕನಿಷ್ಠ ಆದರೂ ಒಂದು 50 ಲಕ್ಷ ರೂಪಾಯಿ ಕೊಡಬೇಕು ಅನ್ನೋ ಕುಟುಂಬಕ್ಕೆ ಅಂತ ನಾನು ಒತ್ತಾಯ ಮಾಡ್ತೀನಿ. ಯಾಕಂದರೆ 10 ಲಕ್ಷ ರೂಪಾಯಿ ಸಾಕಾಗೋದಿಲ್ಲ ಅದು. ಯಾಕಂದರೆ ಭಾಳ ಯಾರೋ ಒಬ್ಬ ನೋಡಿದೆ 100 ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದೀನಿ ನಾನು ಅಂತೇಳಿ, ಅವ್ರನ್ನ ಇಟ್ಕೊಂಡೇ ಇವ್ರು ರಾಜಕೀಯ ಮಾಡ್ತಾಯಿದ್ದಾರೆ. ಯಾರು? ನಮ್ಮ BJP ಅವರು. ನಾಚಿಕೆ ಬೇಕು ಇವರಿಗೆಲ್ಲ. ಒಂದು ನೊಂದಾಗಿದ್ದಾರೆ, ಆಗೋಗಿದೆ, ಘಟನೆ ಆಗಿದೆ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಮೋದಿಜಿಯವರು, ಕೇಂದ್ರ ಸರ್ಕಾರದ ಯಾವುದು ಅಮಿತ್ ಶಾ ಅವರು ಅಥವಾ ಯಾರು ಸಂಬಂಧಪಟ್ಟವರು ಅವರು ರಾಜೀನಾಮೆ ಕೊಟ್ಟರೆ ನಾಳೆನೇ ನಾವು ರಾಜೀನಾಮೆ ಕೊಡಿಸ್ತೀವಪ್ಪ. ಆಗತ್ತೆ? ಇವ್ರ ತಾಕತ್ತಿದೆಯಾ ಅವರಿಗೆ? ಅಲ್ಲೇ ರೈಲ್ವೆ ಸ್ಟೇಷನ್ನೇ ನುಗ್ಗಲಾಗಿ ಎಷ್ಟು ಜನ ಸತ್ತೋದ್ರು, ಕುಂಭಮೇಳದಲ್ಲಿ ಎಷ್ಟು ಜನ ಸತ್ತೋದ್ರು, ಅದಕ್ಕೆಲ್ಲ ಇವರಿಗೆ ಏನು ಉತ್ತರ ಕೊಡಲ್ಲ ಇವ್ರು ಯಾರು ಅಲ್ವಾ? ನೋಡಿ, ಇಂಥ ಹೇಳಿಕೆಗಳನ್ನು ಅವರು ಕೊಡೋದನ್ನ ನಿಲ್ಲಿಸಬೇಕು. ರಾಜ್ಯದಲ್ಲಿ ನೆಮ್ಮದಿ ಶಾಂತಿ ಕೊಡುವಂಥ ಕೆಲಸ ಅವ್ರು ಮಾಡಬೇಕು. ಬೆಂಕಿ ಹಾಕೋ ಕೆಲಸ ಮಾಡೋಕ್ಕೆ ಹೋಗಬಾರ್ದು.